ಸಾಯಂಕಾಲ ದೆಹಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡೆಸಿರುವ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹಿಂದೆ ಈ ಕಾಂತರಾಜ್ ವರದಿ ಅದರ ಅಂದಾಜು ಮೇಲೆ ಈ ಜಯಪ್ರಕಾಶ್ ವರದಿ ಏನು ಸ್ವೀಕರಿಸಿದರೆ ಸಿದ್ದರಾಮಯ್ಯನವರು ಫೆಬ್ರವರಿ 24ರಲ್ಲಿ ಅದನ್ನು ಒಂದು ರೀತಿ ಕಸದ ಪುಟ್ಟಿಗೆ ಹಾಕಿ ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಅಂತ ಸಚಿವ ಸಂಪುಟದಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಆಚೆಗೆ ಬರುತ್ತೆ. ದೆಹಲಿಗೆ ಅವ್ರದ್ದೇ ಆದಂಥ ಒಂದು ಪದಗಳನ್ನು ಬಳಸಬೇಕಾಗಿದ್ರೆ ದೆಹಲಿಯ ಹೈಕಮಾಂಡ್ ಅವ್ರಿಗೆ ಬುಲಾವ್ ಮಾಡಿತ್ತು ಅಂತ ಸುದ್ದಿ ನಿಮ್ಮ ಎಲ್ಲ ಪೇಪರ್ಗಳಲ್ಲಿ ನಾವು ನೋಡಿದ್ವಿ. ನಾವೆಲ್ಲರಿಗೂ ಅನಿಸಿದ್ದು ಈ ಒಂದು ನಡೆದಿರುವಂಥದ್ದು ವಿಜಯೋತ್ಸವ RCB ವಿಜಯೋತ್ಸವದಲ್ಲಿ ಆ ಕಾಲು ತುಳಿತಕ್ಕೆ ಏನು 11 ಜನರು ಅಮಾಯಕರು ಪ್ರಾಣ ಕಳ್ಕೊಂಡಿರೋ ಒಂದು ತೀರ್ಮಾನ ಅಥವಾ ಒಂದು ಅದ್ರ ಬಗ್ಗೆ ಒಂದು ಯಾರ ಹೊಣೆ ಅಂತ ತೀರ್ಮಾನ ಮಾಡೋದಕ್ಕೆ ಅವರು ಒಂದು ಚರ್ಚೆ ಮಾಡ್ತಾರೆ. ಮತ್ತು ಬಹುಶಃ ಇಲ್ಲಿ ನಾಯಕರ ಮೇಲೂ ಕೂಡ ಒಂದು ಹೊಣೆ ಇದೆ, ಅದ್ರದ್ದು ಕೂಡ ಒಂದು ಚರ್ಚೆ ಮಾಡುವಂಥ ದೃಷ್ಟಿಯಲ್ಲಿ ಅವ್ರು ಕರೆದಿದ್ದಾರೆ ಅಂತ ನಮಗೆ ಸುದ್ದಿಯಲ್ಲಿ ಕೇಳಿತ್ತು. ಆದರೆ ಇವರು ಅದರ ಹೊಣೆ ತಗೊಳ್ಳದೇ ಇರುವಂಥದ್ದು ಬದಲು ಇವಾಗ ಏನು ಅದಕ್ಕೆ ದಿಕ್ತಪ್ಪಿಸೋ ದೃಷ್ಟಿಯಲ್ಲಿ ಪುನಃ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. 10 ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು. ನಂತರ ಇದನ್ನ ಅದು ಪ್ರಕ್ರಿಯೆ ಮುಗೀತು, ಆದರೂ ಸಹ ಅದೇನು ಬಹಿರಂಗ ಮಾಡಲಿಲ್ಲ, ಸ್ವೀಕರಿಸಲಿಲ್ಲ. ಎರಡನೇ ಒಂದು ಅವಧಿಯಲ್ಲಿ ಅದನ್ನ ಜಯಪ್ರಕಾಶ್ ಹೆಗಡೆ ಅವರು ಆದರೆ ಕಾಂತರಾಜ್ ವರದಿ ಅದು ಎಲ್ಲೂ ಸಿಕ್ಕೂ ಇಲ್ಲ ನಮಗೆ ಅಂತ ಹೇಳಿ ಇಟ್ಸ್ ಲಾಸ್ಟ್ ಅಂಡ್ ಫೌಂಡ್ ಥರ ಅದು ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ನಂತರ ಜಯಪ್ರಕಾಶ್ ಹೆಗಡೆ ಅವರ ಒಂದು ಅಂದಾಜ್ ಮೇಲೆ ಅದೇ ಒಂದು ಕಾಂತರಾಜ್ ವರದಿಯ ಕೆಲವು ದಾಖಲೆಗಳನ್ನು ಅದು ಅಂದಾಜ್ ಮೇಲೆ ಈ ಒಂದು ವರದಿಯನ್ನು ತೆಗೆದ್ರು. ಅದನ್ನು ಕೂಡ ಸಂಪೂರ್ಣವಾಗಿ ಬಹಿರಂಗ ಮಾಡಲಿಲ್ಲ, ಆದರೆ ಕೆಲವು ಅಂಶಗಳು ಎಲ್ಲರಿಗೂ ಸಿಕ್ತು. ಅಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಇದು ಅವೈಜ್ಞಾನಿಕ ಅಂತ ಭಾಳಷ್ಟು ಕಡೆ ನಾವು ಹೇಳಿದ್ದೀವಿ, ಪತ್ರಿಕಾಗೋಷ್ಠಿ ಮೂಲಕ ನಾವು ಇದನ್ನ ವ್ಯಕ್ತಪಡಿಸಿದ್ದೀವಿ ಮತ್ತು ಎಲ್ಲೆಲ್ಲಿ ಸೂಕ್ತವಾದ ಸ್ಥಳದಲ್ಲೂ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳಿದ್ದೀವಿ. ಸಂಪೂರ್ಣವಾಗಿ ಪ್ರಕ್ರಿಯೆನೇ ಅವೈಜ್ಞಾನಿಕ ಅಂತ ಹೇಳಿದ್ದೀವಿ. ಅದನ್ನ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿದ್ದಾರೆ. ಮತ್ತೆ ಏನು ಅವರ ಸಚಿವ ಸಂಪುಟದಲ್ಲೇ ಏನು ಅದಕ್ಕೆ ವಿರೋಧ ಇತ್ತು ಅದನ್ನು ಕೂಡ ಒಪ್ಕೊಂಡಿದ್ದಾರೆ, ಒಳ್ಳೆಯದು. ಆದರೆ ಈಗ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ನಾವೇ ಇದು ಏನು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅಂತ ಅವರಾಗಲೇ ಒಂದು ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಗಲೇ 165.51 ಕೋಟಿ ರೂಪಾಯಿಯನ್ನು ಏನು ವೇಸ್ಟ್ ಮಾಡಿದ್ದಾರೆ. ಪುನಃ ಆ ಪ್ರಕ್ರಿಯೆಯನ್ನು ನಡೆಸೋದು ಅದು ಇವಾಗ ಅದು ಇನ್ನು ಬಹುಶಃ ಇನ್ನೂ ಹೆಚ್ಚು ಒಂದು ಕಾಸ್ಟ್ನಲ್ಲಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಇಲ್ಲಿ ನಿಮ್ಮ ಮೂಲಕ ನಮ್ಮ ಕರ್ನಾಟಕದ ಸಮಸ್ಯೆ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಪ್ರಕ್ರಿಯೆ ಪುನಃ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈ 10 ವರ್ಷದಲ್ಲಿ ಏನು ಮಾಡಿದರೆ ಈ ಮೂಲ ವರದಿಯಿಂದ ಹಿಡಿದು ಇವತ್ತು ಇನ್ನೂ ಅದನ್ನ ಬಹಿರಂಗ ಮಾಡದೇ ಇರುವಂಥದ್ದು ಏನು ಬೆಳವಣಿಗೆ ಇದೆ ಅದು ಸಂಪೂರ್ಣವಾಗಿ ನಮಗೆ ತೋರಿಸುತ್ತೆ ಇವ್ರಿಗೆ ಒಂದು ಯೋಗ್ಯತೆಯೇ ಇಲ್ಲ, ಸಾಮರ್ಥ್ಯನೂ ಇಲ್ಲ ಇಂಥ ಒಂದು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ. 2-3 ರಾಜ್ಯ ಆಗಲೇ ಈ ಪ್ರಕ್ರಿಯೆಯನ್ನು ನಡೆಸಿದರೆ 1 ವರ್ಷದಲ್ಲೇ ಸಂಪೂರ್ಣವಾಗಿ ಪ್ರಕ್ರಿಯೆ ನಡೆಸಿ ನಂತರ ಇದು ಅದರ ಮಾನದಂಡದ ಮೇಲೆ ಬಹುಶಃ ನೀತಿ ನಿಯಮಗಳನ್ನು ರೂಪಿಸುವುದಕ್ಕಾಗಿಯೂ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವ್ರಿಗೆ 10 ವರ್ಷ ಆದರೂ ಸಹ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಿರುವಂಥದ್ದು ಕರ್ನಾಟಕ ಸರ್ಕಾರ ಅವ್ರಿಗೆ ಈ ಒಂದು ಸಾಮರ್ಥ್ಯ ಇಲ್ಲದೆ ಇರೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಕೇಂದ್ರ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿತಾ ಇರೋ ಸಂದರ್ಭದಲ್ಲಿ ಇವ್ರು ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.